ನಾರ್ಮಲಾಗಿ ನೋಡ್ಕೊಳ್ರಿ ಫೈಲ್ ಯಾರ್ಯಾರಿಗೆ ಓಪನ್ ಮಾಡೋಕ್ಕೆ ಬರಲ್ಲ ಅವರಿಗೆಲ್ಲ ನಾನು ಹೇಳ್ಕೊಡ್ತೀನಿ ಫೈಲ್ ಲಿಂಕ್ ಹೆಂಗೆ ಓಪನ್ ಮಾಡೋದಂದರೆ ನಾರ್ಮಲಾಗಿ ಇದು ಏನೈತಲ್ಲ ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ justwarn.com ಅಂತ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಂಟ್ರಲ್ ಕಾಣುತ್ತಲ್ಲ ಓಪನ್ ಇನ್ ಕ್ರೋಮ್ ಅಂತ ಇದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾರ್ಮಲಾಗಿ ಕ್ರೋಮ್ ಬ್ರೌಸರ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ರಿ ಓಕೆನಾ. ಇಲ್ಲಿ 10 ಸೆಕೆಂಡ್ ವೇಟ್ ಮಾಡಿರಿ. 10 ಸೆಕೆಂಡ್ ವೇಟ್ ಮಾಡಿದ ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಫೈಲ್ ಲಿಂಕು ಕಾಣಿಸುತ್ತೆ. ಓಕೆ ನಾರ್ಮಲಾಗಿ 10 ಸೆಕೆಂಡ್ ವೇಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಳಿ ಸ್ಕ್ರೋಲ್ ಡೌನ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಬರುತ್ತಲ್ಲ ಇಲ್ಲಿ ಮೇಲೆ ಕೆತ್ಬಿಟ್ಟು ನಾರ್ಮಲಾಗಿ ಕಂಟಿನ್ಯೂ ಅಂತ ಓಡ್ರಿ. ಓಕೆನಾ. ನಾರ್ಮಲಾಗಿ ಕಂಟಿನ್ಯೂ ಅಂತ ಓಡ್ಬಿಟ್ಟು ಸ್ವಲ್ಪ ವೇಟ್ ಮಾಡ್ಕೊಳ್ರಿ. ಏನು ಮಾಡಕ್ಕೆ ಹೋಗ್ಬೇಡ್ರಿ, ಯಾವುದೇ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಬೇಡ್ರಿ, ಏನು ಸ್ಕ್ರೋಲ್ ಡೌನ್ ಮಾಡಕ್ಕೆ ಹೋಗ್ಬಿಡ್ರಿ, ಏನೂ ಇಲ್ಲ. ಓಕೆ ನಾರ್ಮಲಾಗಿ ನೀವು ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ 10 ಸೆಕೆಂಡ್ ವೇಟ್ ಮಾಡಬೇಕು ಅಷ್ಟೇ, 10 ಸೆಕೆಂಡ್ ಅಷ್ಟೇ. ಇವಾಗ ನೋಡ್ಕೊಳ್ಳಿ 10 ಸೆಕೆಂಡ್ ಆದಮೇಲೆ ನಿಮಗೆ ಇನ್ನೊಂದು ಆಪ್ಷನ್ ಕಾಣುತ್ತೆ. ಓಕೆನಾ. ಅದು ಬಂದ ಮೇಲೆ ಹೇಳ್ತೀನಿ ನಿಮಗೆ. ಓಕೆನಾ. ನೀವೇನು ಮಾಡಕ್ಕೆ ಹೋಗ್ಬಿಟ್ರಿ ಫಸ್ಟ್ವಾಗಿ ಎಲ್ಲ ಕೇಳ್ಕೊಳ್ರಿ ಸರಿನಾ. ಓಕೆ ನಾರ್ಮಲಾಗಿ 10 ಸೆಕೆಂಡ್ ಆದಮೇಲೆ ನೋಡಿ ಸ್ಕ್ರೋಲ್ ಡೌನ್ ಆ್ಯಂಡ್ ಟು ಕಂಟಿನ್ಯೂ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಪ್ಲೀಸ್ ವೇಟ್ ಅಂತ ಕೇಳುತ್ತಲ್ಲ. ಓಕೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ರಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ. ನಾರ್ಮಲಾಗಿ ವೇಟ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಆಪ್ಷನ್ ಹೊಡೆದ್ಬಿಟ್ಟು ಸ್ವಲ್ಪ ವೇಟ್ ಮಾಡಿದ್ರೆ ನಿಮಗೆ ಇಲ್ಲಿ 20 ಸೆಕೆಂಡ್ ಅಂತ ಆಪ್ಷನ್ ಕೇಳುತ್ತೆ. 20 ಸೆಕೆಂಡ್ ವೇಟ್ ಮಾಡಿರಿ ಅಷ್ಟೇ. ಓಕೆ 20 ಸೆಕೆಂಡ್ ವೇಟ್ ಮಾಡಿದ ಮೇಲೆ ನೋಡಿ ಈ ಥರ ಆಪ್ಷನ್ ಬರುತ್ತಲ್ಲ, ಏನಿಲ್ಲ ನಾರ್ಮಲಾಗಿ ಮೇಲೆ ಕೆದ್ಬಿಟ್ಟು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿದ್ರೆ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. ಈ ಥರ ನಿಮಗೆ ನೋಡ್ಕೊಳ್ರಿ ಫಸ್ಟ್ಗೆ 2 ಸಲ ಆಪ್ಷನ್ ಬರಬೇಕು ಈ ಥರ. ಓಕೆನಾ. ಇಲ್ಲಿ ಗೆಟ್ ಲಿಂಕ್ ಮೇಲೆ ಆಪ್ಷನ್ ಬರುತ್ತೆ ನೋಡ್ಕೊಳ್ರಿ, ಅದು ಓಪನ್ ಆದಮೇಲೆ ಸರಿನಾ. ಓಕೆ ಓನ್ಲಿ 10 ಸೆಕೆಂಡ್ ವೇಟ್ ಮಾಡ್ಕೊಳ್ರಿ ಸರಿನಾ. ಓನ್ಲಿ 10 ಸೆಕೆಂಡು. ಓಕೆ ನಾರ್ಮಲಾಗಿ 10 ಸೆಕೆಂಡ್ ವೇಟ್ ಮಾಡಿದ ಮೇಲೆ ನೋಡಿ ಸ್ಕ್ರೋಲ್ ಡೌನ್ ಆ್ಯಂಡ್ ಕಂಟಿನ್ಯೂ ಬರುತ್ತಲ್ಲ ಮೇಲೆ ಕೆತ್ಬಿಟ್ಟು ಕಂಟಿನ್ಯೂ ಅಂತ ಆಪ್ಷನ್ ನೋಡ್ಕೊಳ್ರಿ. ಆಪ್ಷನ್ ನೋಡಿದ್ಮೇಲೆ ನಾರ್ಮಲಾಗಿ ನೋಡಿ ನಿಮಗೆ ಫಾಲೋ ಅಂತ ಕೇಳಿಸುತ್ತಲ್ಲ. ಓಕೆ ಹಂಗೆ ಏನಾದರೂ ಆ್ಯಡ್ಸ್ ಬಂದರೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ರಿ, ಆಟೋಮೆಟಿಕ್ ಆಗುತ್ತೆ. ನೀವೇನು ಕ್ಲಿಕ್ ಮಾಡಕ್ಕೆ ಹೋಗ್ಬಿಟ್ರೆ ಹಂಗೆ ಹಿಂಗೆ ಏನು ಮಾಡಕ್ಕೆ ಹೋಗ್ಬಿಟ್ರೆ ಓಕೆ ಆಟೋಮೆಟಿಕ್ ಹೋಗುತ್ತೆ. ಆದಮೇಲೆ ಫಾಲೋ ಇನ್ಸ್ಟಾಗ್ರಾಮ್ ಬರುತ್ತೆ. ಓಕೆನಾ. ಫಾಲೋ ಇನ್ಸ್ಟಾಗ್ರಾಮ್ ಅಂತ ನೋಡಿರಿ. ನಾನು ಆಲ್ರೆಡಿ ಫಾಲೋ ಇದ್ದೀನಿ, ನಾನಂತೂ ಹೋಗಲ್ಲ ಸರಿನಾ. ಆಲ್ರೆಡಿ ಫಾಲೋ ಇದ್ದರೆ ಏನು ಪರವಾಗಿಲ್ಲ. ಓಕೆನಾ. ಮತ್ತು ಕ್ಯಾನ್ಸಲ್ ಮಾಡ್ಕೋಬೋದು. ಮತ್ತು ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ ಅದರಲ್ಲಿ ಹೋಗ್ಬಿಟ್ಟು ನೋಡಿ ಮೇನ್ ಇದು. ಓಕೆ ನೀವು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಹೊಡಿಬೇಕು. ಸಬ್ಸ್ಕ್ರೈಬ್ ಅಂತ ಹೊಡೆದ್ಬಿಟ್ಟು ಆಲ್ ಮೇಲೆ ಸೆಟ್ ಮಾಡಬೇಕು ಬೆಲ್ನ. ಆಲ್ ಮೇಲೆ ಸೆಟ್ ಮಾಡಿದ್ದು ಮತ್ತೆ ವಾಪಸ್ಸು ಬ್ಯಾಗ್ ಬರಬೇಕು ಸರಿನಾ. ಬ್ಯಾಗ್ ಬಂದರೆ ನಿಮ್ಮ ಫೈಲ್ ಕಾಣುತ್ತೆ ಸರಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೈಲ್ ವರ್ಕ್ ಆಗಲ್ಲ. ಮತ್ತು ಫೈಲ್ ವರ್ಕ್ ಆಗಿಲ್ಲ ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ಫೈಲ್ ವರ್ಕ್ ಆಗಿಲ್ಲ ಅಂದರೆ ನನ್ನ ಹೆಸರು ಮೇಲೆ ಏನು ಬರೋಕ್ಕೆ ಹೋಗ್ಬೇಡ್ರಿ. ಓಕೆನಾ. ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಇಲ್ಲಿ ಗೆಟ್ ಯುವರ್ ಲಿಂಕ್ ಅಂತ ಐತಲ್ಲ ಇದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದ ಮೇಲೆ ನಾರ್ಮಲಾಗಿ ನಿಮಗೆ ಈ ಥರ ಫೇಸ್ ಬರುತ್ತೆ ನೋಡ್ಕೊಳ್ರಿ. ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ಓಕೆ ನೋಡಿರಿ ಅದು ಓಪನ್ ಆದಮೇಲೆ ಇಲ್ಲಿ 10 ಸೆಕೆಂಡ್ ಕೇಳ್ತೈತಲ್ಲ ಓನ್ಲಿ 10 ಸೆಕೆಂಡ್ ವೇಟ್ ಮಾಡಿಕೊಡ್ರಿ ಸರಿನಾ. 10 ಸೆಕೆಂಡ್ ವೇಟ್ ಆದಮೇಲೆ ನಿಮ್ಮ ಫೈಲ್ ನಿಮಗೆ ಸಿಗುತ್ತೆ ಸರ್. ಓಕೆ ನಾರ್ಮಲಾಗಿ ಮತ್ತೆ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಸರಿನಾ. ಕ್ಲಿಕ್ ಮಾಡ್ಕೊಂಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿಕೊಡ್ರಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ನಾರ್ಮಲಾಗಿ ಸರಿನಾ. ಓಕೆ ನಾರ್ಮಲಾಗಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ಓಕೆನಾ. ಇಲ್ಲಿ ಟೈಮ್ ತೊಗೊಳ್ತೀನಿ ನೋಡಿ 14 ಸೆಕೆಂಡ್ ವೇಟ್ ಮಾಡು ಅಂತ ಹೇಳ್ತೈತೆ. ಓಕೆ ನೀವು 14 ಸೆಕೆಂಡ್ವರೆಗೂ ವೇಟ್ ಮಾಡಿರಿ. ಓಕೆ ಇಲ್ಲಿ ನೋಡಿ ಸೆಕೆಂಡ್ ಎಲ್ಲ ಮುಗಿದ ಮೇಲೆ ಇಲ್ಲಿ ನೋಡಿ ನಿಮಗೆ ಆಪ್ಷನ್ ಬರುತ್ತೆ ನೋಡಿ ಸ್ಕ್ರೋಲ್ ಡೌನ್ ಆ್ಯಂಡ್ ಕಂಟಿನ್ಯೂ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡಿಕೊಡ್ರಿ. ಮತ್ತು ಇಲ್ಲಿ ಪ್ಲೀಸ್ ವೇಟ್ ಅಂತ ಹೇಳ್ತೈತಲ್ಲ ಆಪ್ಷನು ಅಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿರಿ ಅಷ್ಟೇ, ಏನು ಮಾಡ್ಕೊಬಿಟ್ಟು ವೇಟ್ ಮಾಡಿದ ಮೇಲೆ ಕಂಟಿನ್ಯೂ ಆಪ್ಷನ್ ಬಂದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ನಾರ್ಮಲಾಗಿ. ಓಕೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ 20 ಸೆಕೆಂಡ್ ವೇಟ್ ಮಾಡುತ್ತೆ ನೋಡಿರಿ. 20 ಸೆಕೆಂಡ್ ಕೇಳುತ್ತೆ. ಓಕೆ ಮತ್ತೆ ನಾರ್ಮಲಾಗಿ 20 ಸೆಕೆಂಡ್ ವೇಟ್ ಮಾಡಿರಿ. ವೇಟ್ ಮಾಡಿದ್ರೆ ಮತ್ತೆ ಇಲ್ಲಿ ನೋಡಿ ಸ್ಕ್ರೋಲ್ ಡೌನ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಬರುತ್ತಲ್ಲ ಮೇಲೆ ಕೆದ್ಬಿಟ್ಟು ನಾರ್ಮಲಾಗಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಇವಾಗ ಎಷ್ಟೇ ಫೈನಲ್ ಸ್ಟೇಜು. ಓಕೆನಾ. ಫೈನಲಲ್ಲಿ ಇವಾಗ 5 ಸೆಕೆಂಡ್ ಕೇಳುತ್ತೆ. ನಾರ್ಮಲಾಗಿ 5 ಸೆಕೆಂಡ್ ವೇಟ್ ಮಾಡಿರಿ. ವೇಟ್ ಮಾಡಿದ ಮೇಲೆ ಗೆಟ್ ಲಿಂಕ್ ಅಂತ ಹೊಡೆದ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ಈ ಥರ ಫೇಸ್ ಬರುತ್ತೆ ನೋಡಿ. ಇಲ್ಲೇ ನಿಮ್ಮ ಫೈಲ್ ಡೌನ್ಲೋಡ್ ಆಗೋದು. ಓಕೆನಾ. ಈ ಥರ ಬಂದರೆ ನೋಡಿ ಈ ಥರ ಆ್ಯಡ್ಸ್ ಎಲ್ಲ ಬಂದರೆ ಕ್ಯಾನ್ಸಲ್ ಮಾಡ್ಕೊಳ್ರಿ ನಾರ್ಮಲಾಗಿ. ಮತ್ತು ಸ್ವಲ್ಪ ಮೇಲೆ ಕೆತ್ತಿ ನೋಡಿ FF Max ನೀವು ಹ್ಯಾಕ್ ಫೈಲ್ ಅಂತ ಇದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡಿ ಒಂದ್ಸಲ ಮೇಲಕ್ಕೆ ಸ್ಕ್ರೋಲ್ ಮಾಡಿ ಇಲ್ಲಿವರೆಗೂ ಬಂದರೆ ನೋಡಿ ಜನರೇಟ್ ಫ್ರೀ ಡೌನ್ಲೋಡ್ ಲಿಂಕ್ ಅಂತ ಐತೆ ನೋಡಿರಿ. ಇಲ್ಲಿವರೆಗೂ ಕ್ಲಿಕ್ ಮಾಡಿರಿ. 5 ಸೆಕೆಂಡ್ ಕೇಳುತ್ತೆ. 5 ಸೆಕೆಂಡ್ ಆದಮೇಲೆ ಲಿಂಕ್ ಜನರೇಟರ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮೇಲಕ್ಕೆ ಸ್ಕ್ರೋಲ್ ಡೌನ್ ಮಾಡಿರಿ. ಮತ್ತು ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಡೌನ್ಲೋಡ್ ನೀವು ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿರಿ ನಾರ್ಮಲಾಗಿ. ಇಲ್ಲಿ ನೋಡಿರಿ ನನ್ನ ಹತ್ರ ಆಲ್ರೆಡಿ ಫೈಲು ಡೌನ್ಲೋಡ್ ಐತೆ. ಅದಕ್ಕೆ ಡೌನ್ಲೋಡ್ ಆಗೇನೆ ಅಂತ ಕೇಳ್ತಿದ್ದೆ. ನಿಮ್ಮ ಹತ್ರ ಡೌನ್ಲೋಡ್ ಇಲ್ಲ ಅಂದರೆ ಡೌನ್ಲೋಡ್ ಅಂತ ಹೊಡ್ರಿ. ಡೌನ್ಲೋಡ್ ಅಂತ ಹೊಡೆದ ಮೇಲೆ ಡೀಟೇಲ್ಸ್ ಅಂತ ಐತಲ್ಲ ಈ ಡೀಟೇಲ್ಸ್ ಅಂತ ನೋಡ್ಕೊಳ್ರಿ. ಇಲ್ಲಿ ಡೌನ್ಲೋಡ್ ಆಗ್ತಿದೆ. ನನ್ನ ಹತ್ರ ಆಲ್ರೆಡಿ ಐತೆ. ಓಕೆನಾ. ಇಲ್ಲಿ ನೋಡ್ಕೊಳ್ರಿ ಆಲ್ರೆಡಿ ಐತೆ. ಅದಕ್ಕೆ ಡೌನ್ಲೋಡ್ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು MT ಮ್ಯಾನೇಜರ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿಕೊಡ್ರಿ. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.